ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವಂಥ ಗೂಡನ್ನ ಅಥವಾ ಬೆಲ್ಲದ ಅನ್ನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ. ಇದು ಎಷ್ಟು ಚಂದವಾಗಿ ಬಂದಿದೆ ಅಲ್ಲ. ದೇವಿಗೂ ಇವತ್ತು ಖುಷಿ ಆಗ್ತದೆ. ನಂತರ ಪ್ರಸಾದ ಆದಮೇಲೆ ನಮಗೂ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತು ನಾನು ದೇವಿಗೆ ಪ್ರಿಯವಾದಂತಹ ಗೂಡನ್ನ ಅಥವಾ ಬೆಲ್ಲದ ಅನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೆಲ್ಲದ ಅನ್ನ ಕೂಡ ಹೇಳ್ತಾರೆ. ಇದಕ್ಕೋಸ್ಕರ ನಾನು ಈ ಸಣ್ಣ ಲೋಟದಲ್ಲಿ 1 ಲೋಟ ಆಗುವಷ್ಟು ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ನೀವು ಊಟ ಮಾಡೋ ಅಕ್ಕಿ ಕೂಡ ತಗೊಳ್ಬೋದು. 1 ಕಪ್ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಈ ಸೋನ ಮಸೂರಿ ಅಕ್ಕಿಯನ್ನು ನಾನು ತಗೊಂಡಿದ್ದು. ಇದನ್ನು ಕ್ಲೀನಾಗಿ 2-3 ಸಲ ತೊಳೆತಿದ್ದೀನಿ. ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕೊಂಡಿದ್ದೀನಿ. ಇವಾಗ ಇದೇ ಲೋಟದಲ್ಲಿ ನೋಡಿ, ಇಷ್ಟೇ ಸಣ್ಣ ಲೋಟ ಇದು, 3 ಕಪ್ ಆಗುವಷ್ಟು ನೀರು ಹಾಕೊಳ್ತಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 4 ಸೀಟಿ ತೆಗಿಬೇಕು. ಯಾಕೆಂದರೆ ಅನ್ನ ಉಂಟಲ್ಲ ಚೆನ್ನಾಗಿ ಬೇಯಬೇಕಿಲ್ಲಿ. ಇಲ್ಲಿ 3 ಏಲಕ್ಕಿಯನ್ನು ಸ್ವಲ್ಪ ಕ್ರಷ್ ಮಾಡ್ತಿದ್ದೀನಿ. ಇದನ್ನು ಸಿಪ್ಪೆ ಸಮೇತ ಕ್ರಷ್ ಮಾಡಬೇಕು. ಇದರ ಫ್ಲೇವರ್ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ. ನನಗೆ ಇದು ತುಂಬ ಇಷ್ಟ. ಸ್ವಲ್ಪ ಕ್ರಷ್ ಆದರೆ ಸಾಕು, ಇದರ ಪರಿಮಳ ಘಮ ಘಮ ಅಂತ ಬರ್ತದೆ. ಇಲ್ಲಿ ಸ್ವಲ್ಪ ಡ್ರೈ ತೆಂಗಿನಕಾಯಿ ಉಂಟಲ್ಲ, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತಗೊಳ್ಳಿ, ಅಷ್ಟೇ ಸಾಕು. ಹಾಗೂ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ 4 ಸೀಟಿ ಆಗಿದೆ. ನೋಡ್ತಾ ಇರ್ಬೋದು ನಮ್ಮ ವೈಟ್ ರೈಸ್ ಎಷ್ಟು ಚೆಂದ ಬೆಂದಿದೆ ಅಂತ ನೋಡಿ. ಕರೆಕ್ಟ್ ಆಗಿದೆ ನೀರು ಎಲ್ಲ ಹಾಕಿದ್ದು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ. ಇದೇ ಕುಕ್ಕರಿಗೆ ಈ ಸಣ್ಣ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೆಲ್ಲದ ಹುಡಿ ಹಾಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ. ಬೆಲ್ಲ ಎಲ್ಲ ಕರಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಪಾಕ ಅಂತ ಬರಲಿಕ್ಕೆ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ರೆಡಿ ಮಾಡಿ ಇಟ್ಕೊಂಡಂತಹ ರೈಸ್ ಹಾಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು, ಇದು ಒಂದು ಬೆಲ್ಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 3 ನಿಮಿಷ ಆಗುವ ತನಕ ಬೆಲ್ಲದೊಟ್ಟಿಗೆ ಕುದಿಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಉಂಟು. ಇದರ ಒಟ್ಟಿಗೆ ಜಜ್ಕೊಂಡು ಇಟ್ಟಂತಹ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಉಂಟಲ್ಲ ಪರಿಮಳ ಅಂತೂ ಘಮ ಘಮ ಅಂತ ಬರ್ತಾ ಇದೆ. ಈ ಏಲಕ್ಕಿಯ ಪರಿಮಳ ಉಂಟಲ್ಲ ನನಗಂತೂ ತುಂಬಾ ಇಷ್ಟ. ನಿಮಗೆ ಇಷ್ಟವಾ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ಇಲ್ಲಿ ನಾನು ಟೇಸ್ಟ್ ಎಲ್ಲ ನೋಡೋದಿಲ್ಲ, ಯಾಕೆಂದರೆ ಇದು ದೇವರಿಗೆ ಇಡುವ ಪ್ರಸಾದ ಅಲ್ವಾ. ಇಲ್ಲಿ ಉಪ್ಪು ಕೂಡ ನಾನು ಹಾಕೊಳ್ಳೋದಿಲ್ಲ. ದೇವರಿಗೆ ಪ್ರಸಾದ ಮಾಡುವಾಗ ಉಪ್ಪು ಎಲ್ಲ ಆ್ಯಡ್ ಮಾಡೋದಿಲ್ಲ. ಮತ್ತು ಇಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೇವೆ, ಅದರಲ್ಲಿ ಕೂಡ ಉಪ್ಪು ಇರ್ತದೆ ಆಲ್ರೆಡಿ. ಇವಾಗ ಗೂಡನ್ನ ಅಥವಾ ಬೆಲ್ಲದ ಅನ್ನ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಅನ್ನದ ಕಲರ್ ಕೂಡ ಬೆಲ್ಲದ ಕಲರ್ಗೆ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಅನ್ನ ಎಲ್ಲ ಬೆಲ್ಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಬೆಲ್ಲದ ಕಲರೇ ಅನ್ನ ಬಂದಿದೆ. ಇದು ರೆಡಿ ಆಯಿತು. ಇಲ್ಲಿ ಒಗ್ಗರಣೆ ಬೌಲಿಗೆ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ. ಇದಕ್ಕೆ ಇವಾಗ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದರೆ ಆಯಿತು. ಫ್ರೈ ಮಾಡುವಾಗ ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಇವಾಗ ಇದು ಫ್ರೈ ಆಯಿತು. ಇದನ್ನೊಂದು ಪ್ಲೇಟಿಗೆ ತೆಗಿತಿದ್ದೀನಿ. ಇವಾಗ ಇದೇ ತುಪ್ಪಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ದ್ರಾಕ್ಷಿ, ಬಾದಾಮಿ ಏನೆಲ್ಲ ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಯೂಸ್ ಮಾಡ್ಬೋದು. ಇವಾಗ ತೆಂಗಿನಕಾಯಿ ಪೀಸಸ್ ಎಲ್ಲ ಬ್ರೌನ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಈಗ ಲಕ್ಷ್ಮೀ ಮಾತೆಗೆ ಪ್ರಿಯವಾಗಿರುವಂತಹ ಬೆಲ್ಲದ ಅನ್ನ ಅಥವಾ ಗೂಡನ್ನ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಈ ಥರ ಹಬ್ಬಗಳ ಟೈಮಲ್ಲಿ ದೇವರಿಗೆ ಮಾಡಿಕೊಟ್ರೆ ಉಂಟಲ್ಲ, ದೇವರಿಗೂ ಖುಷಿ ಆಗ್ತದೆ. ಹಾಗೆ ದೇವರ ಪ್ರಸಾದ ಆದಮೇಲೆ ತಿನ್ನುವವರಿಗೂ ಖುಷಿ ಆಗ್ತದೆ. ತುಪ್ಪದಲ್ಲಿ ಫ್ರೈ ಆಗಿರುವಂತಹ ಗೋಡಂಬಿ ಮತ್ತು ತೆಂಗಿನಕಾಯಿ ಪೀಸಸ್ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವ ಗೂಡನ್ನ ಅಥವಾ ಬೆಲ್ಲದ ಅನ್ನ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಇದನ್ನು ದೇವರಿಗೆ ಪ್ರಸಾದವಾಗಿ ಮೊದಲು ಇಟ್ಟಿದ್ದೇನೆ. ದೇವರಿಗೆ ಪ್ರಸಾದವಾಗಿ ಇಟ್ಟು ಆಮೇಲೆ ನಾವೆಲ್ಲ ತಿನ್ನೋದು. ನೋಡಿ, ಹಣ್ಣು ಕಾಯಿ ಎಲ್ಲ ಆಗಿದೆ.
ಪ್ರಸಾದ ಎಲ್ಲ ಆಗಿದೆ. ಈ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.